ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ಒಂದಷ್ಟು ಕಿಚನ್ ಐಟಮ್ಸ್ಗಳನ್ನು ಆರ್ಡರ್ ಮಾಡಿದೆ. ಇವಾಗಂತೂ ನಾನು ಹೊರಗಡೆ ತೊಗೊಳಕ್ಕೆ ಹೋಗ್ತಾರೆ, ಯಾಕಂತ ಹೇಳಿದ್ರೆ ಮೀಶೋದಲ್ಲಿ ತುಂಬಾ ಚೆನ್ನಾಗಿ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿ. ಆ್ಯಂಡ್ ಈ ಬಿಸಿ ಶೆಡ್ಯೂಲ್ನಲ್ಲಂತೂ ನಂಗೆ ಆಗೋದಿಲ್ಲ ಅಂತ ಹೇಳಿ ಮೀಶೋಯಿಂದನೇ ಆರ್ಡರ್ ಮಾಡಿದೆ. ಒಂದು 5 ಐಟಮ್ಸ್ನ ಆರ್ಡರ್ ಮಾಡಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ರಿವ್ಯೂ ಕೊಡ್ತೀನಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಬೇಕಾದ್ರೆ ನೀವು ಕೂಡ ತೊಗೋಬೋದು. ಸೊ ಎಸೆನ್ಷಿಯಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಒಂದೊಂದಾಗಿನೇ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಪ್ರೈಸ್ ಎಷ್ಟು ಅಂತಲೂ ಕೂಡ ಹೇಳ್ತೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ, ತಡ ಮಾಡ್ದಂತೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಐಟಮ್ ಯಾವ್ದು ತಗೊಬಂದಿದ್ದೀನಿ ಅಂತ ಹೇಳಿದ್ರೆ ಸ್ಟೇನ್ಲೆಸ್ ಸ್ಟೀಲ್ನ ಆರ್ಡರ್ ಮಾಡಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. 3 ಡಿಫ್ರೆಂಟ್ ಸೈಜಸ್ ಅಲ್ಲಿ ಬರುತ್ತೆ. 1 ಲೀಟರ್ದು ಮತ್ತೆ 1.3 ಲೀಟರ್ ಮತ್ತೆ 1.7 ಲೀಟರ್ ಅಂತ ಇತ್ತು. ಸೊ ಅದೇ ಮೆಜರ್ಮೆಂಟ್ ಅಲ್ಲೇ ಬಂದಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಗಟ್ಟಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ವಿತ್ ಲಿಡ್ ಕೂಡ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ನಾವು ಎಕ್ಸ್ಟ್ರಾ ಮುಚ್ಚಳ ಹಾಕೋಬೇಕು ಅಂದ್ರೆ ಮನೇಲಿ ಯಾವ್ದಾದ್ರು ಇರತ್ತಲ್ವಾ, ಸೊ ಆ ರೀತಿನಲ್ಲಿ ಮುಚ್ಚಳಕ್ಕೂ ನಾವು ಹುಡ್ಕೋ ನೀಡೇ ಇಲ್ಲ. ಸೊ ಫುಲ್ ಸೆಟ್ಟೇ ಇದು. 3 ಬರುತ್ತೆ ಒಂದು ಪ್ಯಾಕಲ್ಲಿ. ಆ್ಯಂಡ್ ಇದನ್ನು ನೀವು ಗ್ಯಾಸ್ ಸ್ಟವ್ ಮೇಲೂ ಕೂಡ ಬಿಸಿ ಮಾಡ್ಕೊಳ್ಳಿಕ್ಕೂ ಯೂಸ್ ಮಾಡ್ಬೋದು, ಅಥವಾ ನೀವು ಸ್ಟೋರೇಜ್ ಆಗು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇವಾಗಂತೂ ಚಳಿಗಾಲದಲ್ಲಂತೂ ಸ್ಟೀಲ್ ಐಟಮ್ಸ್ನ ನಾವು ಎವ್ರಿಡೇ ಯೂಸ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಬೇಗನೆ ತಣ್ಣಗಾಗೋಗ್ಬಿಡುತ್ತೆ ಅಲ್ವಾ. ಸೊ ನೀವು ಹಾಲು ಆಗಿರ್ಬೋದು ಅಥವಾ ಸಾಂಬಾರು ಆಗಿರ್ಬೋದು, ಸೊ ಮತ್ತು ಏನಾದರೂ ಬೇರೆ ಲಿಕ್ವಿಡ್ ಐಟಮ್ಸು ಏನು ಬೇಕಾದ್ರೂ ನೀವು ಇದ್ರೊಳಗಡೆ ಯೂಸ್ ಮಾಡ್ಕೋಬೋದು. ಅಂದರೆ ಕುಕ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಬಿಸಿ ಮಾಡಲಿಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ಅಗಲ ಬರೋದಿಲ್ಲ, ಉದ್ದ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ನೋಡ್ತಿದ್ರಲ್ವಾ, ಈ ರೀತಿನಲ್ಲಿದೆ. ಸೊ ಬೇಕು ಅಂತ ಹೇಳಿದ್ರೆ ನೀವು ಕೂಡ ತೊಗೊಳ್ಳಿ. ನಾನು ಬರೀ 431 ರೂಪಾಯಿ ಕೊಟ್ಟಿದ್ದು. ಆ್ಯಂಡ್ ಇದರಲ್ಲಿ ನಿಮಗೆ ಇನ್ನೂ ಒಂದಷ್ಟು ಆಪ್ಷನ್ಸ್ ಇರುತ್ತೆ. ನಿಮಗೆ ಲಿಡ್ ಬೇಡ, ಜಸ್ಟ್ ಬರೀ ನಿಮಗೆ ಈ ಒಂದು ಪಾತ್ರೆಗಳೇ ಬೇಕು ಅಂತ ಹೇಳಿದ್ರೆ ಸೊ ಅದು ಕೂಡ ಸಿಗುತ್ತೆ. ಎರಡೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಯಾವ್ದು ಬೇಕು ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ತುಂಬಾ ಯೂಸ್ಫುಲ್ ಆಗಿರೋಂಥ ಐಟಮ್ಸ್ನ ತೊಗೊಬಂದಿದ್ದೀನಿ. ಸೊ ಇದು ಯಾವುದು ಅಂತ ಹೇಳಿದ್ರೆ ಹ್ಯಾಂಗಿಂಗ್ ಡಸ್ಟ್ಬಿನ್ ಇದು. ಸೊ ನಾವು ಯೂಶಲಿ ಕೆಳಗಡೆ ಎಲ್ಲ ಇಟ್ಟಿರೋಂಥ ಡಸ್ಟ್ಬಿನ್ನು ಮತ್ತು ಕ್ಲೋಸ್ಡ್ ಆಗಿರೋಂಥದ್ದು ಮತ್ತು ಓಪನ್ಡ್ ಆಗಿರೋಂಥದ್ದು, ಸೊ ಆ ರೀತಿನಲ್ಲೆಲ್ಲ ನೋಡಿರ್ತೀವಲ್ವಾ. ಬಟ್ ಇದೇನು ಅಂತ ಹೇಳಿದ್ರೆ ಹ್ಯಾಂಗ್ ಮಾಡ್ಕೊಳ್ಳೋಂಥದ್ದು. ಸೊ ನೀವು ಇದನ್ನು ಕಿಚನಲ್ಲೂ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಆಫೀಸಲ್ಲೂ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ನಿಮ್ಮ ಸ್ಟಡಿ ರೂಮಲ್ಲಾದರೂ ಕೂಡ ಇಟ್ಕೋಬೋದು. ಸೊ ಎಲ್ಲಿ ಬೇಕಾದ್ರೂ ಫಿಕ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಫಿಕ್ಸಿಂಗ್ ಕೂಡ ಕೊಟ್ಟಿರ್ತಾರೆ ನೋಡಿ. ಈ ರೀತಿಯಲ್ಲಿ ಜಸ್ಟ್ ಫಿಕ್ಸ್ ಮಾಡಿಬಿಟ್ಟು ಕಿಚನಲ್ಲಿ ಕ್ಯಾಬಿನೆಟ್ ಇರುತ್ತಲ್ವ, ಸೊ ಅದ್ರ ಒಳಗಡೆ ನೀವು ಫಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಸೊ ಕೆಳಗೆ ಬರಬೇಕು ಆ ರೀತಿನಲ್ಲಿ ಏನೂ ಇಲ್ಲ. ಸೊ ಎಲ್ಲಿ ಬೇಕು ನಾವು ಅಲ್ಲೇ, ಅಂದರೆ ತರಕಾರಿ ಎಲ್ಲ ಕಟ್ ಮಾಡಿರ್ತೀವಲ್ವ, ಸೊ ಅದೆಲ್ಲದೂ ಕೂಡ ಸಿಪ್ಪೆ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಆಗಿರ್ಬೋದು ಐಟಮ್ಸ್ ಎಲ್ಲದೂ ಕೂಡ ಈ ಡಸ್ಟ್ಬಿನ್ ಒಳಗಡೆ ನೀವು ಹಾಕಿಟ್ಬಿಟ್ವಿ ಅಂತ ಹೇಳಿದ್ರೆ ಆಮೇಲೆ ನೈಟ್ ಆಗಿರ್ಬೋದು ಅಥವಾ ಫುಲ್ ಆದಮೇಲೆ ನೀವು ಬೇಕಾದರೆ ಹೊರಗಡೆ ಡಂಪ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಪ್ಲಾಸ್ಟಿಕಲ್ಲಿ ಬರುತ್ತೆ. ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲ, ಸ್ವಲ್ಪ ಥಿಕ್ನೆಸ್ಸಲ್ಲಿ ಪ್ಲಾಸ್ಟಿಕ್ ಇದೆ. ಇದು ವೈಟ್ ಕಲರ್ ಇರೋವಂಥದ್ದು. ನಾನು ಸ್ವಲ್ಪ ಸ್ಮಾಲ್ ಸೈಜಸ್ನ ತೊಗೊಬಂದಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಸೈಜಸ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸೊ ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ನಾನು ಇದನ್ನು ಈ ಒಂದು ಚಿಕ್ಕ ಡಸ್ಟ್ಬಿನ್ಗೆ ಪ್ರೈಸ್ ಕೊಟ್ಟಿದ್ದು 277 ರೂಪಾಯಿ ಕೊಟ್ಟೆ. ಆರಾಮಾಗಿ ಕೊಡ್ಬೋದು, ವರ್ತಿ ಇದೆ, ತುಂಬಾ ಚೆನ್ನಾಗಿದೆ. ಸೊ ನಂಗಂತೂ ಯೂಸ್ ಆಗುತ್ತೆ ಅಂತೇಳಿ ತರಿಸ್ಕೊಂಡೆ. ನಿಮಗೂ ಕೂಡ ಯೂಸ್ ಆಗುತ್ತೆ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ ಅಲ್ವಾ, ಸೊ ತಗೊಳ್ಳಿ. ಆ್ಯಂಡ್ ಇದು ಬಂದು ಒಂದು 8 ರಿಂದ 10 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ತುಂಬಾ ಇದು ಯೂಸ್ ಆಗೋಂಥ ಐಟಮ್. ಸೊ ನಾನು ವಾಟರ್ ಬಾಟಲ್ನ ತರಿಸಿದ್ದೀನಿ. ಇದು ಒಂದು ಪ್ಯಾಕಲ್ಲಿ 3 ಇರುತ್ತೆ. ಫುಲ್ ಸ್ಲಿಮ್ ಆಗಿರುತ್ತೆ. ನೀವು ನೋಡಿರ್ತೀರಾ ಮಾಲಲ್ಲಿ, ಮಾರ್ಟಲ್ಲೆಲ್ಲ. ಸೊ ಕಿಚನ್ ಐಟಮ್ಸ್ ತಗೊಳಕ್ಕೆ ಹೋದಾಗ ಈ ರೀತಿ ಸ್ಲಿಮ್ ವಾಟರ್ ಬಾಟಲ್ನ ನೀವು ನೋಡಿರ್ತೀರಲ್ವಾ. ಸೊ ಕಾಸ್ಟ್ ಅಂತೂ ಹೇಳೋದೇ ಬೇಡ. ಮಿನಿಮಮ್ ಅಂದರೂ ಒಂದು 500 ರೂಪಾಯಿ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಇದು ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ನಾವು ಹಾಟ್ ಇಟ್ಟರೆ ಹಾಟ್ ಆಗೇ ಇರುತ್ತೆ, ಮತ್ತು ಕೋಲ್ಡ್ ಏನಾದ್ರು ವಾಟರ್ ಇಟ್ವಿ ಅಂತ ಹೇಳಿದ್ರೆ ಕೋಲ್ಡ್ ಆಗೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ರೀತಿ 2 in 1 ವಾಟರ್ ಬಾಟಲ್ ಇದು. ತುಂಬ ಚೆನ್ನಾಗಿದೆ. 300 ml ಅಷ್ಟು ಕೆಪಾಸಿಟಿ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಲಿಡ್ ಕೂಡ ಅಷ್ಟೇ ತುಂಬಾ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಇವಾಗಂತೂ ಚಳಿಗಾಲದಲ್ಲಂತೂ ಬಿಸಿನೀರಂತೂ ನಾವು ಎವ್ರಿಡೇ ಕುಡಿತಾನೆ ಇರ್ತೀವಿ. ಮತ್ತು ನೀರಂತ ಹೇಳಿದ್ಮೇಲೆ ಒಂದು 5 ಮಿನಿಟ್ಸಿಗೆ ಒಂದ್ಸಲ 10 ಮಿನಿಟ್ಸಿಗೆ ಒಂದು ಟೈಮು ನಾವು ಕುಡಿತಾನೆ ಇರ್ತೀವಿ ಅಲ್ವಾ. ಸೊ ನಾರ್ಮಲ್ ತಣ್ಣೀರು ಕುಡಿಲಿಕ್ಕೆ ಒಂಥರ ಆಗುತ್ತೆ. ಮತ್ತು ಗ್ಯಾಸ್ ಸ್ಟವ್ ಹಚ್ಚಬೇಕು, ಸೊ ಬಿಸಿ ಮಾಡ್ಕೋಬೇಕು. ಸೊ ಆ ರೀತಿ ಟೆನ್ಷನ್ನೇ ಬೇಡ. ಒನ್ ಟೈಮ್ ಇದ್ರೊಳಗಡೆ ಹಾಕೊಂಡ್ರಿ ಅಂತ ಹೇಳಿದ್ರೆ ಸೊ ನೀವು ಈಗ ಆಫೀಸ್ಗೆ ಹೋಗಿರ್ತೀರಾ, ಕಾಲೇಜ್ಗೆ ಹೋಗಿರ್ತೀರ ಅಥವಾ ಮನೇಲೇ ಇರ್ತೀರಾ,
ಇದ್ದೀರಾ ಅಥವಾ ನೀವೇನೋ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಹತ್ರನೇ ಇಟ್ಕೋಬೋದು. ಆ್ಯಂಡ್ ತುಂಬಾ ಹಾಟ್ ಆಗಿರುತ್ತೆ. ಆಮೇಲೆ ಅದ್ರದ್ದು ಹಾಟ್ನೆಸ್ ಕಡಿಮೆ ಆಗ್ತಿದ್ದಂಗೆ ಬೆಚ್ಚಗೆ ಬರುತ್ತೆ. ಓಕೆನಾ. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ತುಂಬಾ ಕಡಿಮೆ ಪ್ರೈಸಲ್ಲಿ ನಾನು ಇದು ಕೊಟ್ಟಿದ್ದು ಬರೀ 256 ರೂಪಾಯಿಗೆ 3 ಬಾಟಲ್ನ ತಗೊಂಡೆ. ಹೊರಗಡೆ ಅದನ್ನೇ ನಾನು ಹೇಳಿದ್ನಲ್ಲ ಮಾಲೆಲ್ಲ ನೋಡಿದಾಗಂತೂ 500 ರೂಪಾಯಿ ಇತ್ತು ಒಂದೊಂದು ಬಾಟಲು. ಸೊ ಅಲ್ಲೊಂದು ತೊಗೊಳಕ್ಕೆ ಹೋಗಿದ್ರೆ ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊತಿದ್ದೆ. ಸೊ ಹಾಗಾಗಿ ಒಂದು ಫೋಟೋ ತೊಗೊಂಡು ಮೀಶೋದಲ್ಲಿ ಸರ್ಚ್ ಮಾಡಿದೆ, ನಂಗೆ ಸಿಕ್ಬಿಟ್ಟು. ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಆ್ಯಂಡ್ ಸುಮಾರು ಜನ ಪ್ಲಾಸ್ಟಿಕ್ ವಾಟರ್ ಬಾಟಲ್ನ ಯೂಸ್ ಮಾಡ್ತಿರ್ತೀರಾ. ಸೊ ದಯವಿಟ್ಟು ಪ್ಲಾಸ್ಟಿಕ್ ವಾಟರ್ ಬಾಟಲ್ನ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅದು ಹೆಲ್ತ್ಗೆ ಅಷ್ಟೊಂದು ಬೆನಿಫಿಟ್ ಅಲ್ಲ ಫ್ರೆಂಡ್ಸ್. ಓಕೆನಾ. ನಾವು ಮನೇಲೇ ಆಗಿರ್ಬೋದು, ನಾವು ಪ್ಲಾಸ್ಟಿಕ್ ಗ್ಲಾಸಲ್ಲಿ ಏನಾದ್ರು ನೀರು ಕುಡಿತೀವ, ಇಲ್ಲ ಸ್ಟೀಲ್ ಗ್ಲಾಸಲ್ಲಿ ತಾನೇ ಕುಡಿಯೋಂಥದ್ದು. ಸೊ ಸ್ಟೀಲ್ ಐಟಮ್ಸ್ನ ಯೂಸ್ ಮಾಡಿ, ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಸೊ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದೆ ಅಂತ ಹೇಳಿದ್ರೆ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೂ ಕೂಡ ಪ್ಲಾಸ್ಟಿಕ್ ವಾಟರ್ ಬಾಟಲ್ನ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಡಾಕ್ಟರ್ ಹತ್ರ ಹೋದ್ರಿ ಅಂತ ಹೇಳಿದ್ರೆ ನೀವೇನಾದ್ರು ಯೂಸ್ ಮಾಡ್ತೀರಾ ತೆಗೆದು ಬಿಸಾಕ್ಬಿಡ್ತಾರೆ. ಒಂದು ಟೈಮ್ ನನಗೂ ಇದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನನ್ನ ಹಾಸ್ಪಿಟಲ್ಗೆ ಹೋದಾಗ ಸೊ ಅದೊಂದು ಮಗುನ ಬಂದಿದ್ದಾರೆ, ಪ್ಲಾಸ್ಟಿಕ್ ವಾಟರ್ ಬಾಟಲಲ್ಲಿ ನೀರು ಕುಡಿಸ್ತಾ ಇದ್ದಾರೆ. ಸೊ ಡಾಕ್ಟರ್ ಬಂದ್ಬಿಟ್ಟು ತೊಗೊಂಡೋಗಿ ಬಿಸಾಕ್ಬಿಟ್ಟಿದ್ರು, ಡಸ್ಟ್ಬಿನ್ಗೆ ಹಾಕಿದ್ರು, ಸರಿ ಬೈದಿದ್ರು. ಸೊ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಯಾರಿಗೆಲ್ಲ ಗೊತ್ತಿರೋದಿಲ್ಲ, ಸೊ ದಯವಿಟ್ಟು ಯಾರು ಕೂಡ ಪ್ಲಾಸ್ಟಿಕ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿ ನಿಮಗೆ ನೋಡಿ ಬರೀ 3 ಬರುತ್ತೆ ವಾಟರ್ ಬಾಟಲು, ಬರೀ 256 ರೂಪಾಯಿ ಅಷ್ಟೇ. ಸೊ ಆರಾಮ್ಸಾಗಿ ಕೊಡ್ಬೋದು. ಸೊ ಮಕ್ಕಳಿಗೂ ಕೂಡ ಈ ಒಂದು ಬಾಟಲ್ನ ನೀವು ಸ್ಕೂಲ್ಗೂ ಕೂಡ ಕೊಟ್ಟು ಕಳಿಸ್ಬೋದು. ಸೊ ಬೇಕು ಅಂತ ಹೇಳಿದ್ರೆ ಲಿಂಕ್ ಇರುತ್ತಲ್ವಾ, ತಗೊಳ್ಳಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೊ ಇದು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. 2 in 1 ರೀತಿನಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಯಾವುದು ಅಂತ ಹೇಳಿದ್ರೆ ಸ್ಟೇನ್ಲೆಸ್ ಸ್ಟೀಲ್ ಬಾಸ್ಕೆಟ್ನ ತರಿಸಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅಲ್ವಾ. ಸೊ ಅದು ಕೋಟಿಂಗ್ ಆಗಿರ್ಬೋದು ಮತ್ತು ಗ್ರಿಪ್ಪಿಂಗ್ ಆಗಿರ್ಬೋದು, ಅದೆಲ್ಲ ಸ್ಟೇನ್ಲೆಸ್ ಸ್ಟೀಲಲ್ಲಿ ಮಾಡಿದ್ದಾರೆ. ಆ್ಯಂಡ್ ಆ ಸ್ಟೋರೇಜ್ ಇದೆ ಅಲ್ವಾ, ಸೊ ಅದೆಲ್ಲ ನೆಟ್ಟಲ್ಲಿ ಮಾಡಿರೋಂಥದ್ದು. ಸೊ ಅದು ಕೂಡ ತುಂಬಾ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಮತ್ತು ವಿತ್ ಲಿಡ್ ಕೂಡ ಬರುತ್ತೆ. ಸೊ ಲಿಡ್ ಕೂಡ ನೆಟ್ಟಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇದನ್ನು ನೀವು ಸ್ಟೋರೇಜ್ ಆಗಿ ಅಂದರೆ ಫ್ರೂಟ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು, ಸೊ ಅದನ್ನು ಸ್ಟೋರ್ ಮಾಡಲಿಕ್ಕೂ ಕೂಡ ನೀವು ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಸೊ ಈಗ ಚಿಕನ್ ತೊಗೊಂಬಂದಿರ್ತೀರಾ ಅಥವಾ ಅಕ್ಕಿ ರೈಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು, ಅದೆಲ್ಲ ನೀವು ವಾಶ್ ಮಾಡಲಿಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಇದು ಯೂಸ್ ಆಗುತ್ತೆ ಕಿಚನ್ಗೆ. ಸೊ ಹಾಗಾಗಿ ಇದನ್ನು ತಗೊಂಡೆ. ಸಿಕ್ಕಾಬಟ್ಟೆ ನನಗೂ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ನಂಗೆ ತುಂಬಾ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ಇದು ಬಂದು ಒಂದು 5ರಿಂದ 6 ಇಂಚಸ್ ಅಷ್ಟು ಉದ್ದ ಬರುತ್ತೆ ಮತ್ತು 9 ಇಂಚಸ್ ಅಷ್ಟು ಅಗಲ ಬರುತ್ತೆ ಫ್ರೆಂಡ್ಸ್. ಓಕೆನಾ. ಒಂದು ಮೀಡಿಯಂ ಸೈಜಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನೋಡಿದ್ಮೇಲೆ ನಾನು ಇನ್ನೊಂದು ಕೂಡ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಅಷ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನಾವು ಹುಡುಕಿದ್ರು ಕೂಡ ಈ ರೀತಿಯಲ್ಲಿ ಸಿಗೋದೇ ಇಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಜಸ್ಟ್ 510 ರುಪೀಸ್ ಅಥವಾ 500 ರುಪೀಸ್ ಏನೋ ಕೊಟ್ಟಿದ್ದು ಅಷ್ಟೇ. ಆರಾಮ್ಸಾಗಿ ಕೊಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಬೇಕು ಅಂತ ಹೇಳಿದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಲಾಸ್ಟ್ ಒನ್ ಬಂದು ನೈಫ್ನ ತರಿಸಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆ ಸ್ಟ್ಯಾಂಡರ್ಡ್ ಆಗಿದೆ ಫ್ರೆಂಡ್ಸ್. ನಾರ್ಮಲ್ ನಾವೆಲ್ಲ ನೈಫ್ ಎಲ್ಲ ನೋಡಿರ್ತೀವಲ್ವಾ, ಸೊ ಅದಕ್ಕಿಂತ ಇದು ಸಕ್ಕ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಆ್ಯಂಡ್ ನಾನು ಬಿಗ್ ಬಾಸಲ್ಲೂ ಕೂಡ ನೋಡಿದೆ ಈ ರೀತಿ ನೈಫ್ನ. ಆ್ಯಂಡ್ ನೋಡಿದೆ ಮೀಶೋದಲ್ಲೂ ಕೂಡ ಸಿಗುತ್ತೇನೋ ಅಂತ ಹೇಳಿ. ಸೊ ಸಿಕ್ತು ಫೈನಲಿ. ಆ್ಯಂಡ್ ಇದು ಬಂದು ಒಂದು ಪ್ಯಾಕಲ್ಲಿ 3 ಪೀಸ್ ಬರುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಮತ್ತು ಗ್ರಿಪ್ಪಿಂಗ್ ಇದೆ ಅಲ್ವಾ, ಸೊ ಅದು ಬಂದು ಒಂದು ರೀತಿ ಸಖತ್ತಾಗಿ ಗ್ರಿಪ್ಪಿಂಗ್ ಬರುತ್ತೆ. ಅಂದರೆ ಜಾರೋದು ಆ ರೀತಿನಲ್ಲಿ ಆಗೋದಿಲ್ಲ. ಒಂದು ರೀತಿ ನಾನ್ ಸ್ಟಿಕ್ಕಿಂಗ್ ಕೋಟಿಂಗ್ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು. 3 ಸೈಜಸಲ್ಲಿ ಅವೈಲೇಬಲ್ ಇರುತ್ತೆ. ಒಂದು ದೊಡ್ಡ ಸೈಜು, ಇನ್ನೊಂದು ಸ್ಮಾಲ್ ಸೈಜು, ಇನ್ನೊಂದು ಮೀಡಿಯಂ ಸೈಜು. ಸೊ 3 ಸೈಜಲ್ಲಿ ಸಿಗುತ್ತೆ. ಸೊ ನಾವು ಹುಡುಗಿದ್ರು ಕೂಡ ಈ ರೀತಿ ಸೈಜಸ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸಿಕ್ಕಿದ್ರೆ ಒಂದೊಂದು ಪೀಸ್ ಸಿಗ್ಬೋದು ಅಥವಾ ಸೆಟ್ ಸಿಕ್ತು ಅಂತ ಹೇಳಿದ್ರು ಕೂಡ ಜಾಸ್ತಿ ಪ್ರೈಸಲ್ಲಂತೂ ಸಿಗುತ್ತೆ. ಈ ರೀತಿನಲ್ಲಿರೋದಂತೂ ಮಿನಿಮಮ್ ಅಂದ್ರೂ ಒಂದು 500 ರೂಪಾಯಿ ಅಂತೂ ಹೇಳ್ತಾರೆ. ಬಟ್ ಮೀಶೋದಲ್ಲಿ ನೀವು ನಂಬೋದಿಲ್ಲ, ಬರೀ 154 ರೂಪಾಯಿನಲ್ಲಿ ಈ 3 ಚಾಕುನ ತೊಗೊಂಡಿದ್ದು ನಾನು. ಸೊ ಆರಾಮ್ಸೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಸೊ ಸ್ಮಾಲ್ ಸೈಜ್ ಇದೆ, ಬಿಗ್ ಸೈಜ್ ಇದೆ, ಮೀಡಿಯಮ್ ಇದೆ ಅಲ್ವಾ. ಸೊ ನಿಮ್ಮ ಮನೆ ಸಪೋಸ್ ಯಾರು ಬಂದರು ಅಂತ ಹೇಳಿದ್ರೆ ಸೊ ಅವರಿಗೆ ಬಿಗ್ ಸೈಜ್ ಇಷ್ಟ ಇಲ್ಲ, ಸ್ಮಾಲ್ ಸೈಜ್ ಬೇಕು ಅಂದರೂ ಕೂಡ ಅವರಿಗೂ ಕೂಡ ನೀವು ಕೊಡ್ಬೋದು. ಸೊ ಆ ರೀತಿನಲ್ಲಿದೆ. ತುಂಬ ಚೆನ್ನಾಗಿದೆ. ಸೊ ಎಲ್ಲ ಪರ್ಪಸ್ಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ. ಸೊ ತಗೊಳ್ಳಿ. ಸಖತ್ ಶಾರ್ಪ್ ಕೂಡ ಇದೆ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ಇಲ್ಲಿ ನಾನು ಚಾಪ್ ಕೂಡ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವಾ. ಸೊ ಸ್ಟೇನ್ಲೆಸ್ ಸ್ಟೀಲ್ನ ನಾನು ಇಟ್ಕೊಂಡಿದ್ದೀನಿ, ಚಾಪಿಂಗ್ ಬೋರ್ಡ್ನ ಇದು. ಸೊ ಇದು ಬಂದು ಚಾಪಿಂಗ್ ಬೋರ್ಡ್ ಕೂಡ ಹಾಗೆ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಚಪಾತಿ ಉಜ್ಲಿಗೂ ಕೂಡ ಮನೆ ಥರನೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದ್ರದ್ದು ವಿಡಿಯೋ ಕೂಡ ರೀಸೆಂಟಾಗಿ ನಾನು ಅಪ್ಲೋಡ್ ಮಾಡಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡಿದ್ದೀರಾ. ಸೊ ಇದು ಬೇಕು ಅಂತ ಹೇಳಿದ್ರು ಕೂಡ ತೊಗೊಳ್ಳಿ. ಬರೀ 242 ರೂಪಾಯಿನಲ್ಲಿ ಸಿಗುತ್ತೆ. ವಿತ್ ಒಂದು ಚಪಾತಿ ಉಜ್ಲಿಕ್ಕೆ ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ ಕೂಡ ಒಂದು ಮಣೆ ಕೂಡ ಬರುತ್ತೆ. ಆ್ಯಂಡ್ ಆಲ್ಸೋ ಲಟ್ಟಣಿಗೆ ಕೂಡ ಬರುತ್ತೆ. ಸೊ ಆ ವಿಡಿಯೋ ಕೂಡ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಚೆಕ್ ಮಾಡಿ. 2 ತರಿಸಿದ್ದೆ ನಾನು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಬೇಕು
ಅಂತ ಹೇಳಿದ್ರೆ ತಗೊಳ್ಳಿ, ತುಂಬಾನೇ ಕಡಿಮೆ ಪ್ರೈಸಲ್ಲಿದೆ. ಲಿಂಕ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೋಡಿ, ಓಕೆನಾ. ಸೊ ನೋಡುದಲ್ಲ, ಇವತ್ತು ನಾನು 5 ಕಿಚನ್ ಐಟಮ್ಸ್ಗಳನ್ನು ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಎಲ್ಲದೂ ಕೂಡ ಲೈಕ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಮನೆಗೆ ಯಾವುದು ನೀಡಿದೆ ಸೊ ನೀವು ಮೀಶೋದಲ್ಲೇ ತಗೋಬಹುದು. ಲಿಂಕ್ ಎಲ್ಲದೂ ಕೂಡ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಎರಡೂ ಕಡೆ ಕೂಡ ಪ್ರೊವೈಡ್ ಮಾಡಿರ್ತೀನಿ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಿದೆ. ಬಟ್ ಸ್ವಲ್ಪ ಜನ ಮ್ಯಾಮ್ ನೀವು ಹೇಳಿರೋಂಥ ಪ್ರೈಸ್ ಸಿಗ್ತಾ ಇಲ್ಲ, ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೈಸಲ್ಲಿ ಶೋ ಆಗ್ತಿದೆ ಅಂತ ಹೇಳಿರ್ತೀರಾ. ಸೊ ಸ್ವಲ್ಪ ಆನ್ಲೈನ್ ಶಾಪಿಂಗಲ್ಲೆಲ್ಲ ಹಾಗೇನೆ, ನನಗೆ ಜಾಸ್ತಿ ಪ್ರೈಸಲ್ಲಿ ನಾನು ತೊಗೊಂಡ್ರೆ ನಿಮಗೆ ಇನ್ನೂ ಕಡಿಮೆ ಪ್ರೈಸಲ್ಲೂ ಕೂಡ ಸಿಗ್ಬೋದು, ಅಥವಾ ನಾನು ಕಡಿಮೆ ಪ್ರೈಸಲ್ಲಿ ತೊಗೊಂಡಿದ್ದು ನಿಮಗೆ ಜಾಸ್ತಿ ಪ್ರೈಸಲ್ಲಿ ಶೋ ಆಗ್ಬೋದು. ಸೊ ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಶೋ ಆಗ್ತಾ ಇರತ್ತೆ. ಸೊ ಅದೇನು ಮಾಡೋಕ್ಕಾಗೋದಿಲ್ಲ. ಬಟ್ ಕಂಪೇರ್ ಮಾಡಿ ನೋಡಿದ್ರೆ ಹೊರಗಡೆಗೆಲ್ಲ ಕಡಿಮೆ ಪ್ರೈಸಲ್ಲಿ ಇದೆ ಅಂತಲೇ ಹೇಳ್ಬೋದು. ಮತ್ತು ನಾನು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ಅಲ್ವಾ, ಸೊ ನಾನು ಎಷ್ಟು ಪ್ರೈಸ್ ಕೊಟ್ಟಿದ್ದೀನಿ, ಸೊ ನನಗೆ ಎಷ್ಟು ಶೋ ಆಗ್ತಿದೆ ಅಂತ ಹೇಳಿ. ಸೊ ಅಷ್ಟೇ ನಾನು ಕೊಟ್ಟಿರೋ ಅಮೌಂಟು, ಅದಕ್ಕಿಂತ ಏನು ಜಾಸ್ತಿ ನಾನೇನು ಕೊಟ್ಟಿಲ್ಲ. ಆ್ಯಂಡ್ ನಾನು ಮತ್ತು ಕ್ಯಾಶ್ ಆನ್ ಡೆಲಿವರಿ ತೊಗೊಳ್ದಿಲ್ಲ, ನಾನು ಆನ್ಲೈನ್ ಪೇಮೆಂಟೇ ಮಾಡಿಬಿಡ್ತೀನಿ. ಸೊ ಅವಾಗ ಇನ್ನೂ ನನಗೆ ಕಡಿಮೆನಲ್ಲೇ ಸಿಕ್ಬಿಡುತ್ತೆ. ಸೊ ನೋಡಿ, ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಹೇಗೆ ನಿಮಗೆ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ತೊಗೊಳ್ಳಿ, ಓಕೆನಾ. ಆ್ಯಂಡ್ ಏನಾದ್ರು ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಮತ್ತು ಮಿಸ್ ಮಾಡ್ದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಕೂಡ ಅಂತ ಹೇಳ್ತಾ ಈ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.